ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವ ಆತನೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ದಿನ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಈ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ಸ್ವಾಮಿ, ನಮ್ಮನ್ನು ಎಚ್ಚರಿಸಿ ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಹೊಸ ವರ್ಷದ ಶುಭಾಶಯಗಳು. ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ, ಆತನು ಪಾಲಿಸುವ ಹಿಂಡಾಗಿ, ಆತನಿಗಾಗಿ ಬಾಳಿರಿ. ತಂದೆ ದೇವರ ಕೃಪೆ ಸದಾ ನಿಮ್ಮೆಲ್ಲರೊಂದಿಗೆ ಇರಲಿ. ಕರ್ತನಲ್ಲಿ ಪ್ರಿಯರೇ, ಇಂದಿನ ವಾಕ್ಯ ಯೇಸುವಿನ ಮುದ್ರೆ. ಯೇಸುವಿನ ಮುದ್ರೆ ಏನು? ಈ ಯೇಸುವಿನ ಮುದ್ರೆ ವಾಕ್ಯ ಭಾಗಗಳಲ್ಲಿ ನಾವು ನೋಡುವುದಾದರೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನದಲ್ಲಿ ಪೌಲನು ಹೇಳುತ್ತಿರುವಂತಹ ಮಾತು: ಇನ್ನು ಮೇಲೆ ಯಾರೂ ನನ್ನನ್ನು ತೊಂದರೆ ಪಡಿಸಬಾರದು, ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ. ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯದಲ್ಲಿ ನೋಡುವುದಾದರೆ ಪೌಲನು ಹೇಳ್ತಾ ಇರೋದು ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಲ್ಪಟ್ಟಿವೆ ಅಂತ. ಇದೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೇ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು, ಹೊಸ ಸೃಷ್ಟಿಯೇ ಬೇಕು. ಇದಕ್ಕೆ ಆಧಾರವಾಗಿ 2ನೇ ಕೊರಿಂಥ 5ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಕರ್ತನಲ್ಲಿ ಪ್ರಿಯರೇ, ನಾವು ಓದುವುದಾದರೆ ಸತ್ಯವೇದದಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ, ಈ ಲೋಕದ ಅಂತ್ಯ ದಿನಗಳು ಬಂದಾಗ, ಈ ಲೋಕ ಅಂತ್ಯ ಆದಾಗ ಯಾರ್ಯಾರನ್ನು ತಂದೆ ದೇವರು ಆರಿಸಿಕೊಂಡಿರುತ್ತಾರೋ, ಯಾರು ರಕ್ಷಿಸಲ್ಪಡುತ್ತಾರೋ ಅಂತವರೆಲ್ಲರ ಹಣೆಯ ಮೇಲೆ ಆತನು ತನ್ನ ಒಂದು ಮುದ್ರೆಯನ್ನು ಇರಿಸಿರುತ್ತಾರೆ. ದೇವರು ತನ್ನ ಮುದ್ರೆಯನ್ನು ಅವರೆಲ್ಲರ ಹಣೆಗಳ ಮೇಲೆ ಇರಿಸಿರುತ್ತಾರೆ. ಹಾಗಾಗಿ ಆ ಮುದ್ರೆಯನ್ನು ಯಾರ್ಯಾರು ಹೊಂದಿಕೊಂಡಿರ್ತಾರೋ ಅಂಥವರೆಲ್ಲರೂ ರಕ್ಷಿಸಲ್ಪಡ್ತಾರೆ ಅಂತ. ಮೊದಲನೇದಾಗಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಹೊಸ ಸೃಷ್ಟಿಯೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಹೊಸ ಸೃಷ್ಟಿ ಯಾರು? ಯಾರು ಕ್ರಿಸ್ತನಲ್ಲಿರ್ತಾರೋ ಅವರು ನೂತನ ಸೃಷ್ಟಿಯಾದರು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಯೋಹಾನನ ಬರೆದ ಸುವಾರ್ತೆ 3:3 ಹೇಳುವ ಪ್ರಕಾರ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂತ ಯೇಸು ಸ್ವಾಮಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಹಳೆಯ ಕೆಟ್ಟ ಸ್ವಭಾವ, ಹಳೆಯ ಕೆಟ್ಟ ಜೀವಿತವನ್ನು ಬಿಟ್ಟು ಹೊಸ ಬೆಳಕನ್ನು, ನಿಜವಾದ ಬೆಳಕನ್ನು ಹೊಂದಿಕೊಂಡು ಪರಿಶುದ್ಧರಾಗಿ ಬಾಳುವಂಥದ್ದು, ಅದು ನೂತನ ಸೃಷ್ಟಿ. ಹೊಸದಾಗಿ ಹುಟ್ಟುವುದು. ಹೊಸದಾಗಿ ಹುಟ್ಟುವುದು ಅಂದ್ರೆ ಅರ್ಥ, ತಮ್ಮ ಹಳೆಯ ಕೆಟ್ಟ ಸ್ವಭಾವವನ್ನು, ಕೆಟ್ಟ ಜೀವಿತವನ್ನು, ಕೆಟ್ಟ ನಡವಳಿಕೆಗಳನ್ನು ಬಿಟ್ಟು ಪರಿಶುದ್ಧರಾಗಿ ಬಾಳುವಂಥದ್ದು. ಕ್ರಿಸ್ತನನ್ನು ತಿಳಿಯುವುದಕ್ಕೂ ಮುಂಚೆ ನಮ್ಮ ಜೀವಿತ ಕತ್ತಲೆ, ನಾವು ಪಾಪಿಗಳೇ. ಆದರೆ ಕ್ರಿಸ್ತನನ್ನು ತಿಳಿದ ಮೇಲೆ ನಾವು ಬೆಳಕಿನವರಾಗಬೇಕು, ನಾವು ಆತನ ಮಕ್ಕಳಾಗಿ ಪ್ರಜ್ವಲಿಸಬೇಕು. ಯೋಹಾನನ ಬರೆದ ಸುವಾರ್ತೆ 3:5 ಹೇಳುವ ಪ್ರಕಾರ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನೀರಿನಿಂದ ಅಂದ್ರೆ ದೀಕ್ಷಾ ಸ್ನಾನ ಹೊಂದಿ
ಆತ್ಮದಲ್ಲಿ ಅಂದರೆ ಆಂತರ್ಯದಲ್ಲಿ ಹೊಸಬರಾಗಿ ಜೀವಿಸುವುದು ಎಂದು ಅರ್ಥ. ಯಾಕಂದರೆ ತಂದೆಯಾದ ದೇವರು ಪ್ರತಿಯೊಬ್ಬೊಬ್ಬರನ್ನು ಅವರ ಹೃದಯದ ಅಂತರಾಳವನ್ನು ಪರೀಕ್ಷಿಸುವ ದೇವರಾಗಿದ್ದಾರೆ. ನಾವು ಕ್ರಿಸ್ತನಲ್ಲಿದ್ದೇವೆ, ನಾವು ಬದಲಾಗಿದ್ದೇವೆ ಅಂತ ಹೇಳಿ ಜನರ ಕಣ್ಣಿಗೆ ಕಾಣುವಂತೆ ಮಾತ್ರ ನೀತಿವಂತರ ಹಾಗೆ ಮುಖವಾಡ ಹಾಕಿಕೊಂಡು ಬಾಳುವುದು ಸರಿಯಲ್ಲ. ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಬಾಳುವುದೇ ಮುಖ್ಯ. ಹಾಗಾಗಿ ದೇವರು ನಮ್ಮ ಅಂತರಿಂದ್ರಿಯವನ್ನು ಪರೀಕ್ಷಿಸುವಾತನಾದ್ದರಿಂದ ನಾವು ಆಂತರ್ಯದಲ್ಲಿ ಹೊಸಬರಾಗಿ ಜೀವಿಸುವುದು ಬಹಳ ಮುಖ್ಯ. ಯೆಹೆಜ್ಕೇಲನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೆಹೋವ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಡುತ್ತಾರೆ. ಏನಂದ್ರೆ, ನೀವು ಪಟ್ಟಣದಲ್ಲೆಲ್ಲ ಇವನ ಹಿಂದೆ ತಿರುಗುತ್ತಾ ಹತಿಸಿರಿ, ಯಾರನ್ನೂ ಕಟಾಕ್ಷಿಸದಿರಿ, ಉಳಿಸದಿರಿ, ವೃದ್ಧ, ಯುವಕ, ಯುವತಿ, ಸ್ತ್ರೀ, ಬಾಲಕ ಎನ್ನದೆ ಸಕಲರನ್ನೂ ಸಂಹಾರ ಮಾಡಿಬಿಡಿರಿ. ಆದರೆ ಆ ಗುರುತುಳ್ಳವರಲ್ಲಿ ಯಾರನ್ನೂ ಮುಟ್ಟಬೇಡಿರಿ. ಆ ಗುರುತನ್ನು ಯಾರ್ಯಾರು ಹೊಂದಿಕೊಂಡಿದ್ದಾರೋ, ಯಾರ್ಯಾರ ಹಣೆಯ ಮೇಲೆ ಆ ಗುರುತು ಇದೆಯೋ ಅವರನ್ನ ಮುಟ್ಟಬೇಡ್ರಿ ಅಂತ. ಹಾಗಾದ್ರೆ ಆ ಗುರುತು ಅಂದ್ರೆ ಆ ಮುದ್ರೆ ಯಾರ ಮೇಲಿದೆ ಅಂತ ನಾವು ನೋಡೋದಾದ್ರೆ, ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿದೆ, ಯೆರೂಸಲೇಮ್ ಪಟ್ಟಣದಲ್ಲೆಲ್ಲ ತಿರುಗಿ ಅದರೊಳಗೆ ನಡೆಯುವ ಸಮಸ್ತ ಅಸಹ್ಯ ಕಾರ್ಯಗಳಿಗಾಗಿ ನರಳಿ ಗೋಳಾಡುತ್ತಿರುವ ಜನರ ಹಣೆಯ ಮೇಲೆ ಗುರುತು ಮಾಡು. ಈ ಮಾತನ್ನ ಯೆಹೋವ ದೇವರು ಯೇಸು ಸ್ವಾಮಿಗೆ ತಿಳಿಸಲ್ಪಡುವ ರೀತಿಯಲ್ಲಿ ಈ ವಾಕ್ಯ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ನರಳಿ ಗೋಳಾಡುತ್ತಿರುವಂತಹ ಜನರು, ಬಿಡುಗಡೆಗಾಗಿ ತಂದೆ ದೇವರನ್ನು ನಿರೀಕ್ಷಿಸುತ್ತಿರುವ ಜನರು, ನೋವು, ನಿಂದೆ, ಅವಮಾನಗಳಿಂದ ಕಣ್ಣೀರು ಹಾಕುತ್ತಿರುವಂತಹ ಜನರು, ಇವರೆಲ್ಲರ ಮೇಲೆ ಅಂದ್ರೆ ತಂದೆ ದೇವರನ್ನ ಯಾರು ಹೃದಯಪೂರ್ವಕವಾಗಿ ನಂಬಿ ತಮ್ಮ ಜೀವಿತದಲ್ಲಿ ತಂದೆ ದೇವರನ್ನು ಸ್ವಾಗತಿಸಿ ಆತನಿಗಾಗಿ ಸದಾ ಎದುರು ನೋಡ್ತಾ ಇರ್ತಾರೆ, ಆತನನ್ನೇ ದೃಷ್ಟಿಸುತ್ತಾ ಇರ್ತಾರೆ, ಅಂಥವರ ಹಣೆಯ ಮೇಲೆ ಆತನು ತನ್ನ ಮುದ್ರೆಯನ್ನು ಹಾಕಿಸುತ್ತಾರೆ. ದಾನಿಯೇಲನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 1ನೇ ವಚನದಲ್ಲಿ, ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಹಾಗಾಗಿ ಅಂದ್ರೆ ಯಾರ್ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವು ಅವರೆಲ್ಲರೂ ರಕ್ಷಿಸಲ್ಪಡುವರು. ಹಾಗಾಗಿ ಯಾರ್ಯಾರ ಮೇಲೆ ಆತನ ಮುದ್ರೆ ಇರುತ್ತೋ ಅವರೆಲ್ಲರೂ ರಕ್ಷಿಸಲ್ಪಡುತ್ತಾರೆ. ಯಾರ್ಯಾರನ್ನು ರಕ್ಷಿಸಬೇಕು ಎಂಬುದು ಆತನ ಚಿತ್ತವಾಗಿರುತ್ತೋ ಆತನು ಅವರೆಲ್ಲರ ಮೇಲೆ ತನ್ನ ದೂತರ ಮೂಲಕ ಮುದ್ರೆಯನ್ನು ಹಾಕಿಸುತ್ತಾನೆ. ಯಾರ್ಯಾರ ಹಣೆಯ ಮೇಲೆ ಆತನ ಮುದ್ರೆ ಇರುತ್ತದೋ ಅಂಥವರೆಲ್ಲರೂ ರಕ್ಷಿಸಲ್ಪಡುತ್ತಾರೆ. ಯಾರ್ಯಾರು ಆತನನ್ನೇ ದೃಷ್ಟಿಸುತ್ತಾ ಆತನ ಮೇಲೆ ನಂಬಿಕೆಯಿಟ್ಟು ಆತನು ಹೇಳಿದ ಮಾರ್ಗದಲ್ಲಿ ನಿಸ್ಸಂದೇಹದಿಂದ ನಡೆಯುತ್ತಾ ತಮ್ಮನ್ನು ತಾವು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಟ್ಟು ಜೀವಿಸುತ್ತಾರೋ ಅಂಥವರ ಮೇಲೆ ಆತನ ಹೆಸರಿನ ಮುದ್ರೆ ಇರುತ್ತದೆ. ನಾವು ಆತನವರು ಅಂತ ಹೇಳಿಕೊಳ್ಳಲು ಯಾರ್ಯಾರು ಹಿಂಜರಿಯದೆ ಧೈರ್ಯವಾಗಿ ಮುಂದೆ ನುಗ್ಗುತ್ತಾರೋ ಅಂಥವರ ಮೇಲೆ ಆತನ ಮುದ್ರೆ ಇರುತ್ತದೆ. ಹೌದು, ನಾವು ಕ್ರಿಸ್ತನವರೇ ಎಂದು ಧೈರ್ಯವಾಗಿ ಯಾರು ಹೇಳುತ್ತಾರೋ ಅಂಥವರ ಮೇಲೆ ಆತನ ಮುದ್ರೆ ಇರುತ್ತದೆ. ತನ್ನನ್ನು ತಾವು ಯಾರ್ಯಾರು ತಗ್ಗಿಸಿಕೊಂಡು ದೇವರಿಗಿಷ್ಟವಾಗುವ ರೀತಿಯಲ್ಲಿ ಜೀವಿಸುತ್ತಿರುತ್ತಾರೋ ಅಂಥವರ ಮೇಲೆ ಆತನ ಮುದ್ರೆ ಇರುತ್ತದೆ. ಯಾರ್ಯಾರು ಆತನ ಮಾತಿಗೆ ತಲೆಬಾಗಿ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೀತಾರೆ ಅಂಥವರ ಮೇಲೆ ಆತನ ಮುದ್ರೆ ಇರುತ್ತದೆ. ಕರ್ತನಲ್ಲಿ ಪ್ರಿಯರೇ,
ಆತನ ಮುದ್ರೆ ಹೊಂದಿದವರಲ್ಲಿ ಅಥವಾ ಹೊಂದುವವರಲ್ಲಿ ನಾವು ಒಬ್ಬರಾಗಬೇಕು. ಆತನಿಂದ ರಕ್ಷಿಸಲ್ಪಟ್ಟು ನಾವು ಆತನವರಾಗಿ ಆತನ ರಾಜ್ಯದಲ್ಲಿ ಜೀವಿಸುವವರಾಗಬೇಕು. ಆ ರೀತಿ ಆಗಬೇಕಾದ್ರೆ ಆತನು ಇಷ್ಟಪಡುವ ರೀತಿಯಲ್ಲಿ ನಮ್ಮ ಜೀವಿತ ಸಾಗಬೇಕು. ಈ ರೀತಿ ಆಗ್ಲಿ ಅಂತ ದೇವರನ್ನ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ, ಈ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಈ ವಾಕ್ಯ ಭಾಗದಲ್ಲಿ ನಾವೆಲ್ಲರೂ ಜೊತೆಯಾಗಿ ಸೇರಲು ನೀವು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಎಚ್ಚರಿಸುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ನೀವು ಆರಿಸಿಕೊಂಡಿರುವ ಪ್ರಜೆಗಳಾದ ನಾವು ನಿನ್ನ ಮಂದೆಯಾಗಿ ಸ್ವಾಮಿ, ನೀನು ತೋರಿಸುವ ದಾರಿಯಲ್ಲಿ, ನಿನ್ನ ಬೆಳಕಿನಲ್ಲಿ ನಿನ್ನ ಮಕ್ಕಳಾಗಿ ಜೀವಿಸಲು ನಮಗೆ ಸಹಾಯ ಮಾಡು. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಜ್ಞಾನ, ಬುದ್ಧಿ, ವಿವೇಕಗಳನ್ನು ನಮಗೆ ದಯಪಾಲಿಸಿ ನಡೆಸು ಸ್ವಾಮಿ. ಅಪ್ಪ, ಈ ಲೋಕದಲ್ಲಿ ಯಾವ ರೀತಿ ನಡೆಯಬೇಕು, ಯಾರ್ಯಾರ ಮುಂದೆ ಯಾವ ರೀತಿ ನಡೆದುಕೊಳ್ಳಬೇಕು ಎಂಬುದನ್ನು ನೀನೇ ನಮಗೆ ತಿಳಿಸುತ್ತಾ, ನಿನ್ನ ಸತ್ಯದ ಆತ್ಮನ ಮೂಲಕ ನಮ್ಮನ್ನು ಕೈ ಹಿಡಿದು ನಡೆಸುತ್ತಾ ಬಲಪಡಿಸುತ್ತಾ ಬರಬೇಕಾಗಿ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ತಂದೆ ದೇವರ ಕೃಪೆ ಸದಾ ನಿಮ್ಮೆಲ್ಲರೊಟ್ಟಿಗೆ ಇರಲಿ. ಆಮೇನ್.